ಜೈ ಶ್ರೀರಾಮ್ ಗಾಯ್ಸ್. ಇವತ್ತು ಎಲ್ಲ ನಮ್ಮ ಬ್ಯಾಚ್ ಎಲ್ಲ ಸೇರಿಕೊಂಡು ಇಲ್ಲಿಂದ ಮಂತ್ರಾಲಯಕ್ಕೆ ಟ್ರಿಪ್ ಹಾಕ್ಕೊಂಡಿದ್ದೀವಿ. ಹಲೋ ಕಾರ್ಲಾ ಇವಾಗ ನಮ್ಮ ಬ್ಯಾಚ್ ಎಲ್ಲ ಇವಾಗೆಲ್ಲ ಬಂದಿದ್ದಾರೆ ನೋಡಿ. ಒಬ್ಬೊಬ್ರೆ ಹತ್ತಾ ಇದ್ದಾರೆ. ಯಾಕೆ ಲಾಯ್ ಹೇಳು. ಹಾಯ್. ಹಾಂ ಡ್ರೈವರು ಹಾಯ್ ಹೇಳು. ಹೇಳು ಏನಾದ್ರು ಹೇಳಿ. ಇನ್ನ ಏನು ಹೇಳು. ಪೆಟ್ರೋಲ್ ಹಾಕ್ಸ್ಕೊಂತ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಮತ್ತೆ ಗ್ಯಾಂಗು ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ವ್ಯೂಸ್ ಕೊಡಿ, ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು, ವಂದನೆಗಳು. ಇವತ್ತು ಧರ್ಮಸ್ಥಳದಲ್ಲಿ ಮಂತ್ರಾಲಯ ಜೈ ಶ್ರೀರಾಮ್ ಗಾಯ್ಸ್. ನಾವು ಇವತ್ತಿದ್ದೀವಿ ಮಂತ್ರಾಲಯ ಗುರು ರಾಘವೇಂದ್ರ ದೇವಸ್ಥಾನದಲ್ಲಿದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಚಿಕ್ಕಬಳ್ಳಾಪುರದಿಂದ ನೈಟ್ ಬಿಟ್ಟು ಇವತ್ತು ಬೆಳಗ್ಗೆ ಬಂದು ದರ್ಶನಕ್ಕೆ ಬರ್ತಾ ಇದ್ದೀವಿ. ಬೆಳಗ್ಗೆ ನದಿ ಹತ್ರ ಹೋಗಿ ಸ್ನಾನ ಗಿನ ಮಾಡಿಕೊಂಡು ಮತ್ತೆ ಅಲ್ಲೆಲ್ಲ ರೆಡಿಯಾಗಿ ಪಂಚೆಗಳೆಲ್ಲ ಸುಟ್ಕೊಂಡು ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಎಲ್ಲ ಹೋಗ್ತಾ ಇದ್ದೀವಿ. ಕೆಲವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾನು ಇವನು ಮಾತ್ರ ಹಿಂದೆಗಡೆ ಬರ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮೂರೆಲ್ಲ ಹೊರಟೋಗ್ತವ್ರೆ ನೋಡಿ. ದೇವಸ್ಥಾನ ಇದೆ, ಎಂಟ್ರೆನ್ಸ್. ದಯವಿಟ್ಟು ಫಸ್ಟ್ ಟೈಮ್ ಬರ್ತಾ ಇರೋದು. ಒಂದು 4-5 ಸಾರಿ ಕ್ಯಾನ್ಸಲ್ ಐತಿ ಟ್ರಿಪ್ಗೆ. ಈ ಸಾರಿ ಹೆಂಗೋ ವರ್ಕ್ ಆಗಿ ಅದು ಈ ಟ್ರಿಪ್ಪು ಬರ್ತಾ ಇಲ್ಲ. ಗೋವಾ ಟ್ರಿಪ್ ಹೋಗಿದ್ರೆ ಈ ಟ್ರಿಪ್ ಬರ್ತಾ ಇರಲಿಲ್ಲ. ಅಲ್ಲ ಬ್ರೋ, ಕರೆಕ್ಟ್ ಇಲ್ಲ. ಲಿಮಿಟ್ ಬೇಡ ನೋಡಿ. ಯಾರನ್ನ ಬಂದರೆ ತಮ್ಮನ ಹತ್ರ ಇಸ್ಕೊಳ್ಳಿ. ನಮ್ಮ ನೋಡಿ ಇದೆ ಆ ಕಡೆಯಿಂದ ಎಂಟ್ರೆನ್ಸು ನೋಡಿ, ದೇವಸ್ಥಾನ ಎಂಟ್ರೆನ್ಸು. ದೇವ್ರು ನೋಡಿ, ದರ್ಶನ ಮಾಡ್ಕೊಳ್ಳಿ ನೋಡಿ. ದೇವ್ರದೇ. ಬಾಯ್ ಫ್ರೆಂಡ್ಸ್, ಮತ್ತೆ ದರ್ಶನಕ್ಕೆ ಒಳಗಡೆ ಫೋನ್ ಬಿಡಲ್ಲ, ಮತ್ತೆ ಮಾತಾಡೋಣ. ಫ್ರೆಂಡ್ಸ್, ಇವಾಗ ಜಸ್ಟ್ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಳ್ಳೆ ದರ್ಶನ, ದೇವರಿಗೆ ಅಭಿಷೇಕ ಮಾಡ್ತಿದ್ರು. ಎಲ್ಲ ಕಣ್ತುಂಬ ದರ್ಶನ ಮಾಡ್ಕೊಂಡಿದ್ದೀವಿ. ಏನಂದರೆ ದರ್ಶನ ಮಾಡ್ಕೊಂಡ್ಮೇಲೆ ಆ ಮನಃಶಾಂತಿ ಇದೆಯಲ್ಲ, ಬೇರೆ ಲೆವೆಲು, ಸಖತ್ತಾಗಿತ್ತು. ಇದ್ದೇ ಫಸ್ಟ್ ಟೈಮ್ ಈ ಮಂತ್ರಾಲಯಕ್ಕೆ ಬಂದಿರೋದು. ಮತ್ತು ಈ ಲೊಕೇಶನಲ್ಲೂ ಅಂತೆ ಅಷ್ಟೇ ಸೂಪರ್ ಆಗೈತೆ. ನೀವು ಒಂದು ಕಿತ ಟ್ರೈ ಮಾಡಿ, ನೀವು ಒಂದು ಕಿತ ಬನ್ನಿ ಎಲ್ಲರೂ. ಓಂ ನಮೋ ಗುರು ರಾಘವೇಂದ್ರ. ಚಿನ್ನ ಬ್ರೋ, ಹೇಳಿ ಬ್ರೋ, ಹೆಂಗಿತ್ತು ನಿಮ್ಮ ಮನಃಶಾಂತಿ? ಏನಂದರೆ ಇವತ್ತು ಒಳ್ಳೆ ದರ್ಶನ ಆಯಿತು. ಬೆಳಗ್ಗೆ ರಾತ್ರಿ ನಾವು ಒಂದು 11 ಗಂಟೆಗೆ ಏನೋ ಬಿಟ್ಟಿದ್ದು, 10:30-11 ಗಂಟೆಗೆ ಬಿಟ್ವಿ. ಇಲ್ಲಿಗೆ ಬೆಳಗ್ಗೆ ಬರೋಷ್ಟೊತ್ತಿಗೆ ಒಂದು 4:15 ಆಗಿತ್ತು. ಬಂದು ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಅಲ್ಲಿಂದ ಫುಲ್ ಪಂಚೆ ಗಿಂಚೆ ಎಲ್ಲ ಕುತ್ಕೊಂಡು, ಏನಾದರೂ ಶರ್ಟ್ ತಂದಿಲ್ಲ, ಟಿ ಶರ್ಟಲ್ಲೇ ಮೇಂಟೈನ್ ಮಾಡಿದೆ. ಬಂದಿದ್ದ ತಕ್ಷಣ ದರ್ಶನಕ್ಕೆ ಹೋದೆ. ಒಂದು 1/2 ಅವರ್ ಲೇಟ್ ಆಯಿತು. ಅಂದರೆ ದರ್ಶನ ಮಾತ್ರ ಒಳ್ಳೆ ದರ್ಶನ ಸಿಕ್ತು ನಮಗೆ. ಮನಃಶಾಂತಿ ಮಾತ್ರ ಸಖತ್ತಾಗಿತ್ತಪ್ಪ. ಅಂದರೆ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ದೇವರ ಪ್ರಸಾದ ಇಲ್ಲೇ ಇರುತ್ತೆ ನೋಡಿ. ದೇವಸ್ಥಾನ ಆಪೋಸಿಟಲ್ಲೇ ಇಲ್ಲಿರುತ್ತೆ, ನೋಡ್ಕೊಳ್ಳಿ ಎಲ್ಲರೂ. ಪ್ರಸಾದ ಮಾತ್ರ ಮಿಸ್ ಮಾಡಬೇಡಿ, ಒಳ್ಳೆ ಪ್ರಸಾದ. ಮತ್ತೆ ಪ್ರಸಾದ ಮಾಡಿಕೊಂಡು ಸಿಗೋಣ.
ಹಿಂದೆ ಬಾಲ್ ಹಿಂದೆ ಬಾಲ್ ಗೋವಿಂದ ದರ್ಶನ ಸಿಕ್ತು. ಮತ್ತೆ ಇಲ್ಲಿ ಮತ್ತೆ ಫ್ರೇಮ್ಸ್ ಎಲ್ಲ ರೆಡಿ ಮಾಡಿದ್ದಾರೆ, ಬರೀ ತೋರಿಸ್ತೀನಿ. ಈ ಲೈನಲ್ಲಿ ಐತೆ ನೋಡಿ, ಶುದ್ಧ ಈ ದಾರಿ ಏನಿದೆ ಫುಲ್ಲು ಪ್ರತಿ ದೇವರು ಪ್ರತಿ ಋಷಿಮಣಿ ಅವ್ರು ಯಾರು ಇದ್ದಾರೆ ಆಗಿನ ಕಾಲದ ಅವ್ರು ಯಾರು ಇದ್ದಾರೆ ಅವೆಲ್ಲರದು ಫುಲ್ಲು ಪ್ರತಿಭೆಗಳು. ಮತ್ತು ನಮ್ಮ ಕೃಷ್ಣಂದು ಅಲ್ಲಿ ಫೋಟೋಗಳು, ಅವ್ರದ್ದು ಅಷ್ಟೇ. ಅವ್ರ ಬಾಲ್ಯ ಜೀವನದಿಂದ ಹಿಡಿದು ಫುಲ್ಲು ದೊಡ್ಡವರು ಅವರು ಮರಣ ಆಗೋವರೆಗೂ ಅವ್ರ ಫೋಟೋಗಳೆಲ್ಲ ಇದರಲ್ಲೇ ಇಲ್ಲಿ ಹಾಕಿದ್ದಾರೆ. ಅಂದರೆ ಈ ಲೊಕೇಶನ್ ಮಾತ್ರ ನಮ್ಗೆಲ್ಲ ಇಷ್ಟ ಆಯಿತು. ಬಂದಿದ್ದು ಬೇರೆ ಫಸ್ಟ್ ಟೈಮು, ಎಷ್ಟೋ ದಿವಸದಿಂದ ನಾನು ಅನ್ಕೊತಾ ಇದ್ದೆ, ಹೋಗೋಕ್ಕೆ ದಾರಿ ಸಿಗಲಿಲ್ಲ. ಅದು ನೈಟ್ ಏನೇನಾಯಿತೋ ಗೊತ್ತಿಲ್ಲ. ರಾತ್ರಿ ನೆನ್ನೆ ಹತ್ಬಿಟ್ವಿ ಬರಲೇಬೇಕು ಅಂತ. ಒಂದು ನೀಟಾಗಿ ದರ್ಶನ ಮಾಡಿಕೊಂಡು ಒಳಗಡೆ ನೆಮ್ಮದಿಯಾಗಿತ್ತು. ಮತ್ತು ಆಚೆ ಬಂದು ಸ್ವಲ್ಪ ಹೊತ್ತು ಜ್ಞಾನ ಮಾಡಿ ಮತ್ತು ಆ ಕಡೆ ಇರೋ ದೇವ್ರನ್ನ ನಮಸ್ಕಾರ ಮಾಡಿ, ರಾಘವೇಂದ್ರ ಸ್ವಾಮೀಜಿ ಏನಿದಾರೋ ಅವ್ರದ್ದು ಅಲ್ಲಿ ಅವ್ರದ್ದು ಇದಿದೆಯಲ್ಲ, ಸೊ ಅಲ್ಲಿ ನಾವು ಹೋಗೋ ಟೈಮ್ಗೆ ಅಭಿಷೇಕ ಬೇರೆ ನಡೀತಾ ಇತ್ತು. ಎಲ್ಲ ಒಳ್ಳೆ ದರ್ಶನ ಇವತ್ತು ನಂತರ ನಮಗೆ. ಓಕೆ ಹೇಳಕ್ಕೆ ಫ್ರೆಂಡ್ಸ್, ಪ್ರಸಾದಕ್ಕೆ ತಗೊಳಕ್ಕೆ ಮಾತ್ರ ಜಾಸ್ತಿ ಕಷ್ಟ ಬಿದ್ದಿದ್ದೀವಿ. ಹಂಗಿಂತ ಕಷ್ಟ ಅಲ್ಲ. ನಮ್ಮ ಮನೋಜ್ ಮಗ ನೋಡಿ, ಸಿಗ್ಲಿಲ್ಲ ಸಿಕ್ತು. ಲಾಸ್ಟ್ಗೆ ಫೈನಲ್ ಆಗಿ ಸಂಪಾದನೆ ಮಾಡಿದ್ವಿ. ಪ್ರಸಾದ ಒಂದು 1 ಅವರ್ ಆದಮೇಲೆ ಪ್ರಸಾದ ಸಿಕ್ಕಿದೆ. 1 ಅವರೇ ಹೆವಿ ರಶಿತ್ತಲ್ಲ ಇವತ್ತು. ಪೂಜೆಗಳು ಬೇರೆ ಹೆವಿ ನಡೀತೈತೆ. ನೂಕು ನುಗ್ಗುದಾಟಗಳು, ಮತ್ತು ಅಲ್ಲಿ ಗಲಾಟೆಗಳು, ಮ್ಯಾನೇಜ್ಮೆಂಟ್ ಮೇಲೆ ದೌರ್ಜನ್ಯಗಳು ಎಲ್ಲ ನಡೀತು. ಲಾಸ್ಟ್ಗೆ 2ನೇದನ್ನ ಸಾಧಿಸಿದ್ವಿ. ಲಾಸ್ಟ್ಗೆ 2ನೇದನ್ನ ಸಾಧಿಸಿ ಇಸ್ಕೊಂಡು ಫೈನಲ್ಗೆ ಪ್ರಸಾದ ತಗೊಂಡು ಎಲ್ಲರೂ ನಾವೇ ಗತ್ತಿರೋದು. ಲಾಸ್ಟ್ಗೆ ಚಿಕ್ಕಬಳ್ಳಾಪುರ ರೋಡ್ ಗೆದ್ದಿದ್ವಿ. ಚಿಕ್ಕಬಳ್ಳಾಪುರ ವಾಸ ಸಾಂದ್ರ ಜನ ಜಾತ್ರೆ ಮಂತ್ರಾಲಯದಲ್ಲಿ. ಪಂಚಮುಖಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? 40 ಕಿಲೋಮೀಟರ್ ಆಗುತ್ತೆ ಪಂಚಮುಖಿ ಮಾತ್ರ. ಭಿಕ್ಷಾಲೆಲ್ಲ ಹೋದರೆ 60 ಕಿಲೋಮೀಟರ್ ಆಗುತ್ತೆ ಅಪ್ಪಣ್ಣ. ಪಂಚಮುಖಿ 40 ಕಿಲೋಮೀಟ್ರಲ್ಲ, ಭಿಕ್ಷಾಲಯ ಅಂತ ಸೇರಿಸಿ 60 ಗಂಟ. ಇವಾಗ ನಮ್ಮ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದಗಳೆಲ್ಲ ತಗೊಂಡು ಕಾರ ಹತ್ರಕ್ಕೆ ಹೊಡ್ತಾ ಇದ್ದೀವಿ. ಮತ್ತು ಇಲ್ಲಿಂದ ಟಿಫನ್ ಮಾಡಿಕೊಂಡು ಮತ್ತು ಅಲ್ಲಿಂದ ಪಂಚಮುಖಿಗೆ ಹೋಗೋ ಪ್ಲ್ಯಾನಿಂಗು. ಸೊ ಈ ಪಂಚಮುಖಿ ಏನಾಗುತ್ತೋ ಗೊತ್ತಿಲ್ಲ. ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಏನಂತೀಯ, ಹೋಗ್ತೀವಾ ಇಲ್ವಾ? ಹೋಗ್ತೀವಾ ಪಕ್ಕನ? ಅದು ನನಗೂ ಗೊತ್ತಿಲ್ಲ. ಇವಾಗ ಕಾರತ್ತವರೆಗೂ ಡೌಟು. ಇವಾಗ ಪಂಚಮುಖಿಗೆ ಹೋದರೆ ಅಲ್ಲಿ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಎಂಡ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಬಂದಿದ್ದೀವಿ ಪಂಚಮುಖಿ ಕ್ಯಾನ್ಸಲ್ ಅಂದ್ಕೊಂಡ್ವಿ, ಆದರೆ ಪಂಚಮುಖಿ ಸಕ್ಸಸ್ ಆಯಿತು. ಇವಾಗ ಪಂಚಮುಖಿ ದೇವಸ್ಥಾನ ಹತ್ರ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಅದೇ ಮೇಲೆ ಇರೋದು, ಬೆಟ್ಟ ಮೇಲೆ ಇರೋದೇ ಪಂಚಮುಖಿ ಆಂಜನೇಯ ದೇವಸ್ಥಾನ. ನಾವು ಕೆಳಗಡೆ ಇದ್ದೀವಿ. ನಾವು ಇವತ್ತವರೆಗೂ ಬಂದಿಲ್ಲ ಈ ಪ್ಲೇಸ್ಗೂ ಕೂಡ. ಇದು ಫಸ್ಟ್ ಟೈಮು ನೋಡೋ. ಮಂತ್ರಾಲಯಕ್ಕೂ ಅದೇ ಫಸ್ಟ್ ಟೈಮು. ಇದು ಮೊದಲನೇ ಸರಿನೇ. ನೀವು ಸಹಕಾರ ಕೊಟ್ಟೆ ಮತ್ತೆ ಬರ್ತಾ ಇರ್ತೀವಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನೀವು ಆದಷ್ಟು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಸ್ತಿರೋ ನಾವು ಆದಷ್ಟು ನಿಮ್ಗೆ ಕಂಟೆಂಟ್ ಕೊಡ್ತೀವಿ. ಫುಲ್ಲು ಏನು ವೀಡಿಯೋ ಬಿಟ್ಟಿದ್ದೀವೋ ಅದು ಕೊನೆ ತನಕ ನೋಡಿ. ಯಾಕಂದರೆ ನೀವು ಕೊನೆ ತನಕ ನೋಡಿದ್ರೆ ನಮ್ಮ ವಾಚ್ ಟೈಮರ್ ಜಾಸ್ತಿ ಆಗುತ್ತೆ, ಬೇಗ ವೆರಿಫಿಕೇಷನ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ಲು ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ. ಪಕ್ಕಾ ನಿಮ್ಗೆ 100% ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಎಲ್ಲೂ ಲ್ಯಾಗ್ ಅನ್ಸಲ್ಲ. ನಾವು ನಮ್ಮ ಹುಡುಗನಿಗೆ ಹೇಳ್ತೀನಿ, ನಮ್ಮ ಚೆನ್ನಾಗಿ ಹೇಳ್ತೀನಿ, ಲೆಂತಾಗಿ ಬಿಡೋಕ್ಕೆ ಹೇಳಿ.
ಒಂದೇ ಲೆಂತ್ ಬಿಟ್ಟರೆ ನಿಮಗೂ ನೋಡೋಕೆ ಬೋರ್ ಆಗುತ್ತೆ. ಪಾರ್ಟ್ ವೈಸ್ ಬಿಡ್ತೀವಿ. ವೈಟ್ ಆ್ಯಂಡ್ ಸಿ ಒಳ್ಳೆ ಕಂಟೆಂಟ್ ಕೊಡ್ತೀವಿ, ಒಳ್ಳೆ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪದೇ ಹೇಳ್ತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮುಂದೆಗಡೆ ಇರೋದೇ ಪಂಚಮುಖಿ ದೇವಸ್ಥಾನ. ಇವಾಗ ಅಲ್ಲಿಗೆ ಹೋಗೋಣ, ಇಲ್ಲಿ ನಮ್ಗೆ ಕಾಣಿಸಲ್ಲ, ಡೈರೆಕ್ಟ್ ಅಲ್ಲಿಗೆ ಹೋಗೋಣ. ಮತ್ತೆ ಬರೋಣ. ಗಾಯ್ಸ್, ಪಂಚಮುಖಿ ದೇವಸ್ಥಾನಕ್ಕೆ ಇವಾಗ ಮೊದಲು ದಾರಿ ಹಂಗಿತ್ತು ಅನ್ಕೊಂಡೇನೆ. ಇವಾಗ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಈ ದಾರಿಗೆ ಹಾಕೊಂಡವ್ರೆ. ಇಲ್ಲಿ ನೋಡಿ ಮಣ್ಣೋಡು, ಅದೇ ದೇವಸ್ಥಾನ ಹಿಂದೆಗಡೆಯಿಂದ ಹೋಗಿ ಆ ಸೈಡಿಂದ ಪಾದಯಾತ್ರೆ ಮಾಡಿಕೊಂಡು ಮೇಲೆ ಹೋಗೋ ಅಂಥದ್ದು ನೋಡಿ. ಇದೆ ದೇವಸ್ಥಾನ. ಹಿಂದೆಗಡೆ ಗುಹೆ ಥರ ಎಲ್ಲ ಐತಪ್ಪ ಮೇಲೆಗಡೆ ನೋಡಿ. ದೇವರ ಆಯ್ಸ್ ಫುಲ್ಲು ರಶ್ ಇದ್ದಂಗೆ ಐತೆ. ಇವಾಗ ನಾವು ಎಲ್ಲಿಂದ ಹೆಂಗೆ ದೂರ್ಬೇಕು ಅಂತ ಕೂಡ ಗೊತ್ತಿಲ್ಲ ನಮಗೆ. ರಶ್ ನೋಡಿಸ್ತೀನಿ ನೋಡಿ ನಿಮಗೆ. ಬ್ರೋ, ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ರಿವ್ಯೂ. ಫ್ರೆಂಡ್ಸ್, ಇವತ್ತು ವೀಕೆಂಡು ಸಂಡೇ ಆದಿತ್ಯ ಪ್ರಯುಕ್ತ ಮಂತ್ರಾಲಯ ಹಂಗೆ ಸುಲಭವಾಗಿ ದರ್ಶನ ಮಾಡ್ಕೊಂಡ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ನೋಡಿ, ಇದಕ್ಕೆ ಏನಂತ ಹೆಸರಿಡ್ತಿರೋ ನೀವೇ, ನಿಮಗೆ ಆಪ್ಷನ್ ಕೊಡ್ತೀನಿ. ಏನು, ಯಾಕೆ ನಾವೆಲ್ಲೋದ್ರೂ ಹಿಂಗಾಗ್ತಾ ಯಾಕೆ ಹಿಂಗಾಗ್ತಾ ಇದೆ? ನೀವು ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ಬನ್ನಿ, ಆದಷ್ಟು ಬೇಗ ಬನ್ನಿ. ನಾವು ಆಚೆ ಕಡೆ ಟಿಫನ್ ತಿನ್ನಕ್ಕೆ ಹೋಗಿದ್ವಿ, ಅದರಿಂದ ಸ್ವಲ್ಪ ಲೇಟ್ ಆಗಿ. ಪ್ಲೀಸ್ ನೋಡಿ. ನೋಡಿ, ಅಲ್ಲಿರೋ ದೇವಸ್ಥಾನ, ಅಲ್ಲಿ ಹೋಗ್ಬೇಕು. ಜೈ ಶ್ರೀರಾಮ್. ಗಾಯ್ಸ್, ಏನು ಗೊತ್ತಾ, ಭಯಂಕರ ರಶ್ ಇರುವ ಕಾರಣದಿಂದ ನಾವು ಪೋಸ್ಟ್ಮಾನ್ ಮಾಡ್ಕೊಂಡ್ವಿ. ಪಂಚಮುಖಿ ದೇವಸ್ಥಾನದಲ್ಲಿ ದೇವಾಲಯ ಒಳಗಡೆ ಹೋಗೋಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಇಲ್ಲಿ ಒಳಗಡೆ ಇರೋದನ್ನೇ ನೋಡಿಕೊಂಡು ಅಲ್ಲೇ ಒಂದು ನಮಸ್ಕಾರ ಹಾಕ್ಕೊಂಡು, ದೇವ್ರು ಎಲ್ಲಿದ್ರು ನಮ್ಗೆ ಆಶೀರ್ವಾದ ಕೊಡ್ತಾನೆ ಅಂದ್ಬಿಟ್ಟು ಅಲ್ಲಿಂದನೇ ಒಂದು ನಮಸ್ಕಾರ ಹಾಕ್ಕೊಂಡು ಬಂದ್ಬಿಟ್ವಿ. ಮತ್ತು ಇವಾಗ ನಮ್ಮ ಕಾರಿನ ಕಡೆಗೆ ಪ್ರಯಾಣ ತಡೆಸುತ್ತಿದ್ದೇವೆ. ಇದ್ರ ಮೇಲೆ ಇವ್ ನೋಡಿ, ಇವಾಗ ಅದ್ರ ಮೇಲೆ ಈಗ ಎಲ್ಗೊಬ್ರು ಪ್ಲಾನ ಮನೆಗೆ ವಿಧಿಯ ನಾಟಕ ಎಲ್ಲ. ವಿಧಿಯ ನಾಟಕ ಎಲ್ಲಿ ಬ್ರೋ? ಎಟ್ಲೂರು 1 ಲೀಟರ್ ಬಾಟಲ್ ಬೇಕು. ಎಲ್ಲಿದೆ ಬ್ರೋ? ಮನೆಗೆ. ಮನೆ ನಾವು ಹೋಗ್ಬೇಕಾಗಿರೋದು ಅಕ್ಷರ 330 ಕಿಲೋಮೀಟರ್ ಹೋಗ್ಬೇಕು ಅಂತಾದ್ರಲ್ಲಿ. ಹಾಂ ಹಾಂ, ನಾವು ಹೋಗೋ ಇವಾಗ ಇಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ಅಲ್ತಾ ಇದೆಯಾ? ಅಷ್ಟು ದೂರ ಹೋಗ್ಬೇಕು. ಹಾಂ, ನೈಟ್ ಆಗಿದ್ದಕ್ಕೆ ಬೇಗ ಬಂದ್ವಿ. ಹಾಂ, ಇವಾಗ ಡೇ ಆದರೆ ನೈಟಲ್ಲಿ ಹೋಗ್ತೀವಿ. ಹೇಳೋದು ಕೇಳ ಮಾರಯ್ಯ. ಯಾಕೆ ಮಾರಯ್ಯ ನೀನು? ಹೇಳು. ಡೇಲಿ ಹೋಗೋವಾಗ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಹಾಂ, 2 ವೀಲರ್ಸ್ ಅಡ್ಡ ಬರುತ್ತೆ. ಹಾಂ, ನೈಟಲ್ಲಿ ಇವೆಲ್ಲ ಇರಲ್ಲ. ಹೌದು. ಅದರಿಂದ ಪ್ರಯುಕ್ತ ಹಾಂ, ನಾವು ಸ್ವಲ್ಪ ಬೇಗ ಬಿಡೋಣ ಅಂತ ಬಿಡ್ತಾ ಇದ್ವಿ. ಇವಾಗ ಹಂಗಾದ್ರೆ ಇವಾಗ ಹೊರಡೋಣ ಅಂತೀಯ? ಹಾಂ, ಇವಾಗ ಹೊರಡೋಣ. ಇವಾಗ ಹೋಗೋ ದಾರಿಯಲ್ಲಿ ಏನನ್ನ ಅಣ್ಣ ಕಲ್ ಸಿಗುತ್ತಾ? ತಪ್ಪು ಫ್ರೆಂಡ್ಸ್. ಅಂದರೆ ನೋಡಿ, ನಮಗೆ ಅಲ್ಲಿ ರೈಸ್ ಸಿಗಲಿಲ್ಲ. ಇಲ್ಲಿಗೆ ಬಂದು ಅಲ್ಲಿ ಪೂರಿ ತಿಂದಿದ್ದಾಯ್ತು. ಆ ಪೂರಿನೂ ಸಾಕಾಗಲಿಲ್ಲ. 40 ರೂಪಾಯಿ ಪ್ಲೇಟು. 2 ಪೂರಿ ಫ್ರೆಂಡ್ಸ್. 2 2 ಫ್ರೆಂಡ್ಸ್.
ಟೂ ಪೂರಿ ಕೊಟ್ಟೆ ನೋಡಿ ನಮ್ಮವನು ಎಷ್ಟಪ್ಪ ಇದ್ದಾನೆ, ಅವ್ನಿಗೆ 2 ಪೂರಿ ಎಲ್ಲಿ ಸಾಕಾಗುತ್ತೆ, ಆದರೂ ಏನೋ ಬಲವಂತದಿಂದ ತಿಂದವನೇ, ತಿನ್ನಲೇಬೇಕು ಅನ್ನೋ ಕಾರಣದಿಂದ. ಹಾಂ ಇವಾಗ ಗಾಯ್ಸ್ ಬಂದಿದ್ದು ಕೆಲಸ ಆಗಲಿಲ್ಲ. ಪಂಚಮುಖಿನಾಥ ದೇವಸ್ಥಾನನ ದರ್ಶನ ಮಾಡೋಕ್ಕಾಗದಿರೋ ಕಾರಣಕ್ಕೆ ಸೊ ಆ ಪ್ಲೇಸೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮವನು ಸ್ವಲ್ಪ ಕಾರ್ ತೊಳಿಬೇಕಂತೆ. ಅವನು ಕಾರೆಲ್ಲ ನೀಟ್ ತೊಳಿತಾ ಅವನೇ ನೋಡಿ. ಎಲ್ಲ ಡ್ಯಾಮ್ ಹೆಂಗೈತೆ, ಒಳ್ಳೆ ಡ್ಯಾಮ್ ಇದು, ಸಖತ್ತಾಗೈತೆ ನೀರೆಲ್ಲ. ಇವಾಗ ನಮ್ಮ ಲೋಕೇಶ್ಗಾನು ಫುಲ್ ಕಾರ್ನೆಲ್ಲ ತೊಳೆದು ಇವಾಗ ಇಲ್ಲಿಂದ ಬಿಟ್ಟರೆ ಡೈರೆಕ್ಟ್ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ದಾರಿ ಇನ್ನೂ 310-320 ಕಿಲೋಮೀಟ್ರ್ ಐತೆ ಇಲ್ಲಿಂದ ಇವಾಗ ಚಿಕ್ಕಬಳ್ಳಾಪುರಕ್ಕೆ. ಆದರೆ ಇವಾಗ ಎಷ್ಟೊತ್ತಿಗೆ ಹೋಗ್ತೀವಿ, ಒಂದು 6 ಅವರ್ 7 ಅವರ್ ಅನ್ಕೊತೀವಿ. ಸೊ ಹೋಗೋ ದಾರಿ ಎಲ್ಲ ಒಂದು ಪ್ಲೇಸ್ಗಳು ಸಿಕ್ಕಿದ್ರೆ ಹಂಗೆ ತೋರ್ಸೋಣ. ಗಾಯ್ಸ್, ಸೊ ನಾವು ಪಂಚಮುಖಿ ಆಂಜನೇಯ ದರ್ಶನ ಮಾಡಿಕೊಂಡು ಮತ್ತೆ ಬಂದಮೇಲೆ ಅನಂತಪುರ ದಾರಿಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ದಾರಿಯಲ್ಲಿ ಇಸ್ಕಾನ್ ಟೆಂಪಲ್ ಅಂತ ಒಂದು ಟೆಂಪಲ್ ಇದೆ. ಸೊ ಆ ಟೆಂಪಲ್ ಎಷ್ಟು ಚೆನ್ನಾಗೈತೆ ಅಂದರೆ ನೋಡಿ, ಕುದುರೆಗಳು ನೀವು ನೋಡಿರಲ್ಲ ಎಷ್ಟೆಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂದರೆ ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ನೋಡಿ ಕುದುರೆಗಳು. ಏನು ಒಂದೊಂದು ಕುದುರೆಗಳು ಎಷ್ಟೆಷ್ಟು ದೊಡ್ಡದಾಗಿದ್ದಾವೆ ನೋಡಿ. ಕುದುರೆಗಳು ಮಾತ್ರ ಮಸ್ತಿದೆ, ಮನೆಗೆ ಹಾಕೊಂಡು ಹೋಗೋಣ ಅನಿಸ್ತಾ ಇದೆ. ಹೇಳು ಹೇಳು ಒಳಗಡೆ ಬ್ರೋ ಈ ಪ್ಲೇಸ್ ಬಗ್ಗೆ ನಿಮ್ಮ ಮನಸ್ಸಿಗೆ. ಪ್ಲೇಸ್ ಚೆನ್ನಾಗೈತೆ. ಇದು ಜಾಸ್ತಿ ಹಳೇದಲ್ಲ, ಹೊಸದಾಗೆ ಕಟ್ಟಿರೋದು. ಬಟ್ ಜಾಸ್ತಿ ವರ್ಷ ಆಗಿದೆ. ಎಷ್ಟು ವರ್ಷ? ಮಿನಿಮಮ್ ನಾನು ಒಂದು 7th ಕಟ್ಟಿದ್ದೀನಿ. ಹಾಂ, ನೀವು 7th ಇದ್ದಾವೆ, ನಿಮ್ಗೆ ಇವಾಗ ವಯಸ್ಸೆಷ್ಟು? ಒಂದು 23 ವರ್ಷ. 23 ವರ್ಷ ಆಗಿದೆ ಹಾಗಾದರೆ ವಯಸ್ಸಾಗೋಯ್ತು. ಇದು ಪ್ರಾರಂಭ ಆಗಿ ಇದು ಸ್ಥಾಪನೆ ಆಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದಾಗ ಇದು ಸ್ಥಾಪನೆ ಆಗಿತ್ತು. ಬಟ್ ಏನಂದರೆ ನಾವು ಇವತ್ತು ಬಂದಿದ್ದೀವಿ, ನಾನು ಬಂದಿದ್ದೀನಿ ನಿಮ್ಮ ಚಾನಲ್ ಮಿಸ್ಟರ್ ಅಫಿಷಿಯಲಲ್ಲೋ ಮಿಸ್ಟರ್ ಚಿನ್ನ ಮಿಸ್ಟರ್ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾನೆ. ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ಫಾಲೋ ಮಾಡ್ತೀನಿ. ನಮ್ಮ ಹುಡುಗಂದು ಸ್ವಲ್ಪ ಫಾಲೋ ಮಾಡಲ್ಲ, ಏನೋ ತಪ್ಪಿದ್ರೆ ಸ್ವಲ್ಪ ಕ್ಷಮಿಸಿ. ನಾನು ಹೇಳೋದೇನೆಂದರೆ ಇದು ಪುರಾತನವಾದಲ್ಲ, ಹೊಸದಾಗಿ ಕಟ್ಟಿದ್ದಾರೆ. ಬಟ್ ಏನಂದರೆ ಪುರಾತನವಾದ ಹೆಂಗಿರುತ್ತೆ ಆ ಥರ ಕಟ್ಟೋರು. ಟೆಕ್ನಾಲಜಿ ಚೆನ್ನಾಗಿ ಯೂಸ್ ಮಾಡಿ ನೋಡಿ. ನೀವು ನೋಡ್ಬೋದು, ಆರ್ಸ್ ನೋಡಿ, ಆ ಕುದುರೆಗಳು ನೋಡ್ಬೋದು. ಇನ್ನು ಕುದುರೆ ನೋಡಿ, ಇಷ್ಟು ಐತೆ. ಒಂದೊಂದು ಕುದುರೆನೂ ಡೈಮಂಡ್ ಇದ್ದಂಗಿರುತ್ತೆ. ಅದ್ರ ಕಾಸು ನೋಡಿ ಒಳ್ಳೆ ಜಿಮ್ ಮಾಡ್ದಂಗೆ ಐತದು. ಯಾರು 3D ಎಫೆಕ್ಟ್ ಕೊಡ್ತಾರೆ ಹೊರ್ತು ಇಷ್ಟು ವರ್ತಲ್ಲಿ ಕೊಟ್ಟಿಲ್ಲ. ಒಳ್ಳೆ ಚೆನ್ನಾಗಿ ಮಾಡೋರೆ. ಏನು ಕೊಟ್ಟವನು ಕುದುರೆಗಳು ಏನಂದರೆ ಮಸ್ತ್ ಪ್ಲೇಸು ಸಖತ್ತಾಗೈತಿ. ಅದು ನಾವು ಬರ್ತಾ ದಾರಿಯಲ್ಲಿ ನೋಡಿದ್ದು. ಮತ್ತು ಇದ್ರ ಆಪೋಸಿಟಲ್ಲೇ ಒಂದು ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಇಲ್ಲಿಂದ ನಮ್ಗೆ ಕಾಣಿಸ್ತೈತೆ. ಸೊ ಅಲ್ಲೇ ಹೋಗಿ ವಿಸಿಟ್ ಮಾಡ್ಬೋದು. ಇದು ಟೈಮಿಂಗ್ಸ್ ಏನು ಹಾಕವ್ರೆ, 5 ಗಂಟೆಯಿಂದ 7:30ವರೆಗೂ ಇರುತ್ತೆ. ಟೈಮಿಂಗ್ಸ್ ಏನು ಹಾಕವ್ರೆ, ನಮ್ಮ ಟೈಮಿಂಗ್ಸ್ ಏನು ಮಿಸ್ಸು. ಆದರೆ ಒಳಗಡೆ ಬಿಡಲಿಲ್ಲ, ಬಾಕ್ಲಾಕಿದೆ. ಆಫ್ ಮಾಡಾಕ್ತೇನಾ? ರನ್ ಆಗ್ತೈತಾ? ಬಾಕ್ಲನ್ನು ಹಾಕ್ಬಿಟ್ಟಿದ್ದಾರೆ. ಇವು ಒಳಗಡೆ ಹೋಗಿ ಒಳಗಡೆ ಇನ್ನೂ ತೋರಿಸೋಣ ಅಂದ್ಕೊಂಡೆ. ಸೊ ಬಟ್ ಕ್ಲೋಸ್ ಮಾಡಾಕಿದ್ದಾರೆ. ಸೊ ನಮಗೆ ಆಚೆ ಕಡೆಯಿಂದ ಔಟ್ಪುಟ್ ಬಂದು ಸೊ ಈ ಥರ ಇದೆ. ಕುದುರೆಗಳು ನೋಡ್ಬೋದು, 4 ಕುದುರೆಗಳವೆ. 4 ಕುದುರೆಗಳು ಒಳ್ಳೆ ಜಿಮ್ ಮಾಡ್ದಂಗೆ ಇದ್ದಾವೆ. ಒಳ್ಳೆ ಕಟ್ಸಿಕೊಂಡು ಅವನು ಮಾಡಿರೋನಿಗೆ ಸಲಾಮ್ ಹೊಡಿಬೇಕು, ಆ ಥರ ಇದೆ ಕುದುರೆಗಳು ನೋಡಿ. ಮತ್ತು ಇನ್ನು ಒಳಗಡೆ ಇನ್ನೂ ಕೋಟೆ ಚೆನ್ನಾಗೈತೆ. ಆ ಕೋಟೆ ಒಳಗಡೆ ಗೊತ್ತಿಲ್ಲ, ಹೋಗಿಲ್ಲ ಇನ್ನು. ಈ ಸಾರಿ ಯಾವಾಗ ನೆಕ್ಸ್ಟ್ ಟೈಮ್ ಬಂದಾಗ ಒಂದ್ಸರಿ ಆ ಕೋಟೆನ ತೋರಿಸ್ತೀವಿ. ಸೊ ಇವಾಗ ಇನ್ನೇನಿಲ್ಲ, ಬ್ಯಾಕ್ ಟು ಮೈ ಹೋಮ್. ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಮನೆ ಮೆಟ್ಲತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಕಾರಲ್ಲಿ ಲೆಟ್ರ್ ಹಾಕ್ಬಿಟ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಂತ